ವಾರ್ಷಿಕೋತ್ಸವದ ಅಂಗವಾಗಿ ಸೋಷಿಯಲ್ ಹ್ಯೂಮನ್ ಸೊಸೈಟಿ ವತಿಯಿಂದ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ಬ್ಯಾಗ್, ನೋಟ್ಬುಕ್ ಮತ್ತು ಪೆನ್ ಹಾಗೂ 4 ಜನ ನಿರಾಶ್ರಿತರಿಗೆ ತಲಾ 500 ರೂಪಾಯಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ಲಕ್ಷ್ಮಣ್ ಗಾರಲ್ದಿನ್ನಿ ಹಾಗೂ ಸೋಷಿಯಲ್ ಹ್ಯೂಮನ್ ಸೊಸೈಟಿ ಅಧ್ಯಕ್ಷ ಸೈಯದ್ ಸಾದಿಕ್ ಇವರನ್ನು ಸನ್ಮಾನಿಸಲಾಯಿತು. ಅದೇ ರೀತಿಯಾಗಿ ಅವರ ಒಂದು ಅನುಪಸ್ಥಿತಿಯಲ್ಲಿ ಆ ಬಹುಮಾನವನ್ನ ಮುಖ್ಯ ಗುರುಗಳು ಪಡ್ಕೋಬೇಕಂದ್ರೆ ಕೇಳಿಕೊಳ್ತೇನೆ. ಮಹೇಶಮ್ಮ ಹಾಗೂ ಮಹೇಶ, ಯಾಕಂದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಡ್ಯಾನ್ಸ್ ನಲ್ಲಿ ಇರೋದ್ರಿಂದ ಆ ಬಹುಮಾನವನ್ನ ಬೇಗನೆ ಬ್ಯಾಗ್ ಅನ್ನ ಪಡ್ಕೋಬೇಕಂದ್ರೆ ಕೇಳಿಕೊಳ್ತೇನೆ. ಮುಂದಿನದಾಗಿ 5 ಜನ ನಿರ್ಗತರಿಗೆ ವಾರ್ಷಿಕ ವೇತನವನ್ನ ಸೋಷಿಯಲ್ ವೆಲ್ಫೇರ್ ವತಿಯಿಂದ ನೀಡಲಿದ್ದಾರೆ. ಮೊದಲನೇದಾಗಿ ಹುಸೇನ್ ಬಿ ರಂಜಾನ್ ಸಾಬ್, ಎರಡನೇದಾಗಿ ಹನುಮಕ್ಕ, ಮೂರನೇದಾಗಿ ಲಕ್ಷ್ಮೀ ನರಸಪ್ಪ, ನಾಲ್ಕನೇದಾಗಿ ಯಲ್ಲಮ್ಮ ವಡ್ಡರ್. ಇವರು ಬಂದು ಈ ಹಣವನ್ನ ಪಡ್ಕೊಂಡು ಹೋಗ್ಬೇಕಂದ್ರೆ ಕೇಳಿಕೊಳ್ಳುತ್ತೇನೆ. ಹುಸೇನ್ ಬಿ ರಂಜಾನ್ ಸಾಬ್, ಹನುಮಕ್ಕ ಗಾರಂದನೆ, ಲಕ್ಷ್ಮೀ ನರಸಪ್ಪ, ಯಲ್ಲಮ್ಮ ವಡ್ಡರ್, ಯಲ್ಲಮ್ಮ ಗಂಡ ಕೃಷ್ಣಪ್ಪ. ಎರಡನೇದಾಗಿ ಯಲ್ಲಮ್ಮ ವಡ್ಡರ್ ಇವರ ಅವ್ರ ಪರವಾಗಿ ಅವರ ವೀರೇಶ್ ಅವರು ಪಡ್ಕೊಳ್ಬೇಕು. ಮೂರನೇದಾಗಿ ಹನುಮಕ್ಕ ಮತ್ತು ಲಕ್ಷ್ಮಿ. ಹನುಮಕ್ಕ ಆಮೇಲೆ ಮುಖ್ಯ ಗುರುಗಳು ಅವರಿಗೆ ಕೊಡ್ತಾರೆ. ಮುಂದಿನದಾಗಿ ಕೊನೆಯದಾಗಿ ವಂದನಾರ್ಪಣೆ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿ ಇವರು ಈ ಗ್ರಾಮದ ಬಡ ನಿರ್ಗತಕರಿಗೂ ವಾರ್ಷಿಕ ವೇತನವನ್ನು ಕೊಡುತ್ತಿದ್ದಾರೆ. ಅದೇ ರೀತಿಯಾಗಿ 10 ಜನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಸಹಿತ ಇವರು ನೀಡುತ್ತಿದ್ದಾರೆ. ಇವರಿಗೆ ಸನ್ಮಾನ. ಈಗ ಅದೇ ರೀತಿಯಾಗಿ ಶ್ರೀನಿವಾಸ್ ಸಿಆರ್ಪಿಗಳು ಇವರಿಗೂ ಸಹಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಸಹಿತ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಶ್ರೀ ಸ್ವಾಮಿ ವಿವೇಕಾನಂದ ಯುವಜನ ಸಂಸ್ಥೆಯಿಂದ ರಾಜ್ಯ ಮಟ್ಟದ ಅತ್ಯುತ್ತಮ ಯುವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಲಕ್ಷ್ಮಣ್ ಇವರಿಗೆ ಸನ್ಮಾನ. ಇವರಿಗೆ ಸಹಾಯ ಮೂಲಕ ಅವರಿಗೆ ತಮ್ಮ ಸೇವೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನ ಎಲ್ಲರ ಕಾರ್ಯಕರ್ತರಾಗಿ ಕೇಳಿ ಬರುತ್ತೇನೆ. ಎಲ್ಲಾ ಮುಖ್ಯ ವಿದ್ಯಾರ್ಥಿಗಳು ಜೋರಾಗಿ ಸಂಪಾದಿಸಬೇಕು. ಈ ಸಂದರ್ಭದಲ್ಲಿ ಬಿಒ ರಾಮಚಂದ್ರಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿದ್ದಣ್ಣಗೌಡ, ಸೋಷಿಯಲ್ ಹ್ಯೂಮನ್ ಸೊಸೈಟಿ ಅಧ್ಯಕ್ಷ ಸೈಯದ್ ಸಾದಿಕ್, ಯುವ ಮುಖಂಡರಾದ ಅನಿಲ್ ಕುಮಾರ್ ದಣಿ, ಶಾಲೆಯ ಮುಖ್ಯ ಉಪಾಧ್ಯಾಯರಾದ ಲಕ್ಷ್ಮಣ ಗಾರಲ್ದಿನ್ನಿ ಹಾಗೂ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು.